ಸೊ ಪಾಪು ಬೌಜಿಗೆ ರೀಪ್ಲೇಸ್ ಆಗಿ ದೇವರು ಪುನರ್ಜನ್ಮ ಅಂತಾರಲ್ಲ, ಪುನರ್ಜನ್ಮ ಅಲ್ಲ ಮರುಜನ್ಮ ಅಂತಾರಲ್ಲ. ಸೊ ಈಗ ನಾವು ಅಂದ್ಕೊಳ್ತೀವಲ್ವ, ಯಾರೇ ತಿರ್ಕೊಂಡ್ರು ಮತ್ತೆ ಅವ್ರು ನಮ್ಮ ಹೊಟ್ಟೆಯಲ್ಲಿ, ನಮ್ಮ ರಿಲೇಷನ್ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾರೆ ಅಂತ. ಹಾಗೆಯೇ ಅವರ ತಮ್ಮನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾರೆ. ನೋಡ್ಬೋದು ನೀವು, ತುಂಬಾ ಕ್ಯೂಟಾಗಿದ್ದಾನೆ. ಆ್ಯಂಡ್ ನಾವು ಮಾತಾಡೋದು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಆ್ಯಂಡ್ ನನ್ನ ಹತ್ರ ಅಂತೂ ಒಂಥರ ಅವನಿಗೆ ಕರ್ಲು ಅವ್ನು ಬೆಡ್ ಸಿಕ್ದಂಗೆ ಆಗುತ್ತಾನೋ, ಬಂದ ತಕ್ಷಣ ಮಕ್ಕೊಂಬಿಡ್ತಾನೆ. ನನ್ನ ಹತ್ರ ಬಂದ ತಕ್ಷಣವೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ. ಆ್ಯಂಡ್ ಆಗಸ್ಟಲ್ಲಿ ಮತ್ತೆ ನಾನು ಬೆಂಗಳೂರಿಗೆ ಬರ್ತೀನಿ, ಯಾಕಂದರೆ ಆವಾಗ ರಜಾ ಏನೋ ಇರುತ್ತೆ. ಮತ್ತೆ ನಾನು ಬೆಂಗಳೂರಿಗೆ ಬರ್ತೀನಿ. ಸೊ ಕಬ್ಬನ್ ಪಾರ್ಕೆಲ್ಲ ಸುತ್ತೀವಿ, ನೋಡ್ಬೋದು ನೀವು. ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ. ಈ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ಬಟ್ ಇದು ಒಂದು ಮೆಮೊರಿ ಇರಲಿ ಅಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರಕ್ಷಾಬಂಧನೆಂದು ಆಗಸ್ಟಲ್ಲೇ ಇರುತ್ತಲ್ವ. ಸೊ ನಮ್ಮ ಶಮ್ಮು ಪೊಲೀಸ್ ಆಗಿದ್ದ. ಆಗಸ್ಟ್ 15ಗೆ ಪಕ್ಕದ ಮನೆಯವರು ಅದು ಡ್ರೆಸ್ ಇತ್ತು, ಸೊ ಇಬ್ಬರಿಗೂ ಹಾಕಿ ನಾನು ಫೋಟೋಸ್ನ ತೆಗೆದಿದ್ದೆ. ಅದೊಂದು ಮೆಮೊರಿ ಇರಲಿ ಅಂತ. ನೆಕ್ಸ್ಟ್ ಆಗಸ್ಟಲ್ಲಿ ಸೊ ಗಣೇಶ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಕೂಡ ನಾನು ಹಾಕಿದ್ದೀನಿ. ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ಕೂಡ ಹಾಕಿದ್ದೀನಿ, ನೋಡ್ಬೋದು ನೀವು. ನಾವು ಪ್ರಿಪ್ರೇಷನ್ ಮಾಡಿದ್ದು 1, 2, 3 ವ್ಲಾಗ್ನ ನಾನು ಹಾಕಿದ್ದೀನಿ. ನಮ್ಮ ಗಣಪತಿ ಬಪ್ಪ ಇದು. ಸೊ ತುಂಬ ಚೆನ್ನಾಗಿ, ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟು ಚೆನ್ನಾಗಿ ನಾವು ಹಬ್ಬನ ಮಾಡಿದ್ವಿ. ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ನನಗಂತೂ ನಿಜವಾಗ್ಲೂ ಮನಸಾರೆ ಹಬ್ಬ ಮಾಡಿದ್ವಿ ನಾವು, ನೋಡ್ಬೋದು. ಸೊ ಆಗಸ್ಟಲ್ಲಿ ಅಷ್ಟೇ ಫ್ರೆಂಡ್ಸ್, ಆಗಸ್ಟಲ್ಲಿ ಇನ್ನೇನು ಇಲ್ಲ. ಆ್ಯಂಡ್ ನಾನು ನಮ್ಮ ಅತ್ತೆ ಸೇರಿ ಕರ್ಜಿಕಾಯಿ ಎಲ್ಲ ಮಾಡ್ತಿರೋದು. ಇದು ಗಣೇಶನಿಗೆ 108 ಕರ್ಜಿಕಾಯಿ ಹಾರನ ಮಾಡಿದ್ವಿ, ನೋಡ್ಬೋದು ನೀವು. 108 ಕರ್ಜಿಕಾಯಿ ಹಾರನ ಮಾಡಿದ್ವಿ. ಸೊ ನೋಡ್ಬೋದು. ಈ ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ಹೇಳ್ತೀನಿ. ಆಗಸ್ಟು 4th or 5th, 4th ನಾವು ಇದು ಹಾಕಿ ಮೆರವಣಿಗೆ ಎಲ್ಲ ಹೋಗಿ ಬಂದ್ವಿ ಫ್ರೆಂಡ್ಸ್. ಅದನ್ನು ಎಡಿಟಿಂಗ್ ಮಾಡೋಕ್ಕೆ ಒಂದು 2-3 ಡೇಸ್ ಆದರೂ ಬೇಕಲ್ವ. ಸೊ ಆಗಸ್ಟ್ 6ಗೂ 7ಗೂ ಆಗಲಿಲ್ಲ. 8th ನಮ್ಮ ಮನೆಯವ್ರ ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಬಟ್ 7th ಏನಾಯಿತು, ನಾನು ಯಾಕೆ ಇಷ್ಟು ದಿನ ವ್ಲಾಗ್ಸನ್ನು ರೆಗ್ಯುಲರಾಗಿ ಮಾಡಲಿಲ್ಲ ಅಂತ ನಿಮಗೆ ಒಂದು ಕ್ಲಾರಿಟಿ, ಒಂದು ರೀಸನನ್ನು ಈ ವ್ಲಾಗಲ್ಲಿ ಕೊಡ್ತೀನಿ. ಸ್ವಲ್ಪ ಹುಡುಗರದು ಡಿಸ್ಟರ್ಬೆನ್ಸ್ ಬರ್ತಿದೆ, ಇಟ್ಸ್ ಓಕೆ. ಆಗಸ್ಟ್ 7ಗೆ ನಮ್ಮ ಅತ್ತೆ ಬೆಳಗ್ಗೆನೇ ಅವರೇ ಎದ್ದು, ನಾನು ಈ ವ್ಲಾಗ್ ಇನ್ನೊಂದು ಸತಿ ಸಪ್ರೇಟಾಗಿ ಹೇಳ್ತೀನಿ ಅತ್ತೆ ಬಗ್ಗೆ, ಬಟ್ ಇಲ್ಲಿ ಸ್ಮಾಲಾಗಿ ಹೇಳ್ಕೊತ ಹೋಗ್ತೀನಿ. ಬೆಳಗ್ಗೆ ಅವರೇ ಅವಲಕ್ಕಿ ಮಾಡಿ, ನುಗ್ಗೆಕಾಯಿ ಸಾರೆಲ್ಲ ಮಾಡಿ, ಎಲ್ಲ ಮಾಡಿ ಡಬ್ಬಿ ತೊಗೊಂಡು ಮಾವರಿಗೆ ಅಂಗಡಿಗೆ ಕೊಡೋಕ್ಕೆ ಹೋಗ್ತಾರೆ. ಅಂದರೆ ಅವ್ರು ಡೈಲಿ ಅಂಗಡಿಗೆ ಹೋಗ್ತಾನೆ ಇರ್ತಾರಲ್ವ. ಸೊ ಆವತ್ತಿನ ದಿನವೂ ಹೋದರು. ಬಟ್ ಸಂಜೆ ಬರ್ತಾನೆ ಏನಾಯಿತು ಏನೋ ಗೊತ್ತಿಲ್ಲ ಪಾಪ, ಹುಣ್ಣಿಮೆ ಇತ್ತು ಅವತ್ತಿನ ದಿನ. ಮನೆಗೆ ಬರ್ತಿದ್ದಂಗೆ ವಾಮಿಟಿಂಗ್ ಸ್ಟಾರ್ಟ್ ಮಾಡಿದರು. ಅದೇ ಲಾಸ್ಟ್ ಅವ್ರು ನಮಗೆ ಅಲ್ಲಿಂದ ಬಂದು ಭೇಟಿಯಾಗಿ, ನಮಗೆಲ್ಲರಿಗೂ ಭೇಟಿಯಾಗಿ, ನಾನು ಅವ್ರಿಗೆ ಒಂದು 1.5 hours ಅಷ್ಟೇ ನಾನೇನೋ ಸೇವೆ ಮಾಡಿದ್ದಿರ್ಬೋದು ಅಷ್ಟೇ. ಬಟ್ ಯಾರ ಹತ್ರನೂ ಒಂದು ಸ್ವಲ್ಪನೂ ಸೇವೆ ಮಾಡಿಟ್ಕೊಂಡಿಲ್ಲಂಗೆ, ಏನೂ ಮಾಡ್ಕೊಂಡಿಲ್ಲಂಗೆ ತುಂಬಾ ಕೆಟ್ಟ ದಿನ ಅಂದರೆ ನಮಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಫ್ಯಾಮ್ಲಿಗೆ ಅಂದರೆ September 10th ಅತ್ತೆ ಈಸ್ ನೋ ಮೋರ್. ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್, ತುಂಬಾ ಬೇಜಾರಾಗುತ್ತೆ. ಅತ್ತೆ ಇಲ್ಲ ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಮ್ಮ ಜೊತೆ ಹೆಂಗಿದ್ರು ಅಂದರೆ ಅವರು, ಇನ್ನಿಬ್ಬರು ಸೊಸೆಯರು ಇದ್ದಾರೆ. ಬಟ್ ನಾನು 3 ವರ್ಷ ಅವ್ರ ಜೊತೇಲಿ ಇದ್ನಲ್ವ, ನನ್ನ ಜೊತೆ ಹೆಂಗಿದ್ರು ಅಂದರೆ ಒಂಥರ ಮಗಳಕ್ಕಿಂತ ಜಾಸ್ತಿ. ಅವ್ರಿಗೆ ಮಗಳಿಲ್ಲ, ಬಟ್ ಹೆಣ್ಮಕ್ಳಿಲ್ಲ, ಮಗಳಕ್ಕಿಂತ ಜಾಸ್ತಿ. ನನಗೆ ಹಿಂದ್ಗಡೆ ಬೈತಿದ್ರು,
ಕೆಲಸ ಮಾಡಲ್ಲ, ಮಾಡ್ತಾಳೆ, ಹಾಗೆ ಹೀಗೆ ಏನೇನೋ ಅಂತಿದ್ರು. ನನ್ನ ಹಿಂದೆ ನನಗೆ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ನನ್ನ ಎದುರುಗಡೆ, ನನ್ನ ಮುಂದೆ, ನನ್ನ ಹತ್ರ ನಾನು ಅವ್ರಿಗೆ ಹೆಂಗೆ ಟ್ರೀಟ್ ಮಾಡ್ತಿದ್ದೆ ಅಂದರೆ ಒಂಥರ ನಮ್ಮಮ್ಮನಕಿನ್ನ ಜಾಸ್ತಿ. ಏನೇ ಹೇಳಿದ್ರು ಮಾಮಿ ಹಿಂಗೆ, ಮಾಮಿ ಹಾಗೆ, ಮಾಮಿ 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 ಅನ್ಕೊಂತವ್ರು. ಹಿಂಗೆ ಅವರು ಲಕ್ಷ್ಮಿ 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 ಅಕ್ಕ. ಫುಲ್ಲು ನಾನು ಒಂದು ಪಾತ್ರೆ ತೊಳೆಯೋದಾಗಿರಲಿ, ಒಂದು ಅಡುಗೆ ಮಾಡೋದಾಗಿರಲಿ, ಒಂದು ಏನೇ ಆಗಿರಲಿ, ಒಂದು ಎಲ್ಲ ಕೆಲಸನೂ ಮಾಡ್ತಿದ್ರು. ಅಷ್ಟು ಅವ್ರಿಗೆ ಮೈ ಇದ್ರೂ ಒಂದು ಸ್ವಲ್ಪನೂ ಹೆಸಿಟೇಟ್ ಮಾಡ್ಕೊತಿದ್ದಿಲ್ಲ, ಒಂದು ಸ್ವಲ್ಪನೂ ಇದು ಮಾಡ್ಕೊತಿದ್ದಿಲ್ಲ. ನನಗೇನು ಬಟ್ಟೆ ಹೋಗಿಬೇಡ, ನೀನು ಹೊಟ್ಟೆ ಇದೆ, ಆಗಲ್ಲ ನಿನಗೆ ಅಂತ ಹೇಳ್ತಿದ್ರು. ನಿಜವಾಗ್ಲೂ ಅವ್ರಿಗೆ ಹೆಂಗೆ ಟ್ರೀಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಅಂತೂ ಜೆನ್ಯೂನ್ ಆಗಿ ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಿಲ್ಲ. ಬಟ್ ನನ್ನ ಹತ್ರ ಮಾತ್ರ ನಿಜವಾಗ್ಲೂ ಹಾಗೇ ಇದ್ದರು. ನನಗೆ ಒಂಥರ ಅಮ್ಮ ಅಂತಲೇ ಹೇಳ್ಬೋದು. ಆ ಪ್ಲೇಸ್ನ ನನಗೆ ಅವ್ರು ನಿಜವಾಗ್ಲೂ ಕವರ್ ಮಾಡಿದರು. ನಾನು ನಮ್ಮಮ್ಮಂಗೆ ಡೈರೆಕ್ಟಾಗಿ ಹೇಳಿದ್ದೀನಿ, ನೀನೇನಮ್ಮ, ನನಗೆ ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಅಂದರೆ ನಮಗೆ ಎಲ್ಲೂ ಒಬ್ಬರೇ ಹೆದರ್ಕೋಬಾರ್ದು, ಏನೇ ಇದ್ದರೂ ಫೇಸ್ ಮಾಡಬೇಕು, ಹಾಗೆ ಹಿಂಗೆ ಎಲ್ಲ ಥರ ಹೇಳ್ತಿದ್ರು. ಬಟ್ ಆ ದಿನ ನಿಜವಾಗ್ಲೂ ಅದು 2 ದಿನ 10ನೇ ತಾರೀಕು 11ನೇ ತಾರೀಕಿಗೆ ಅವ್ರಿಗೆ ಕಳಿಸ್ಕೊಟ್ವಿ ನಾವು. ಎಲ್ಲ ಕಾರ್ಯ ಎಲ್ಲ ಮಾಡಿ ನನಗೆ ಈಗೂ ಅದು ಕಣ್ಣಲ್ಲಿದೆ ಫ್ರೆಂಡ್ಸ್. ನಿಜವಾಗ್ಲೂ ಇದು ನಿಜಾನಾ ಅನ್ನಿಸುತ್ತೆ. ನಮ್ಮ ಮನೆಯವ್ರು ಇನ್ನೂ ಈಗ ಇವತ್ತಿಗೆ ಮೋಸ್ಟ್ಲಿ 10ನೇ ತಾರೀಕಿಗೆ 4 ತಿಂಗಳಾಗುತ್ತೆ. ಬಟ್ ಇವಾಗೂ ಸಣ್ಣ ಮಗು ಥರ ಅಳ್ತಾರೆ. ಅವ್ರ ಅಮ್ಮಂಗೆ ನೆನೆಸ್ಕೊಂಡು ಯಾರೇ ಆದ್ರೂ ಅಮ್ಮ ಅಲ್ವಾ ಫ್ರೆಂಡ್ಸ್. ಯಾಕಂದರೆ ನಮ್ಮ ಅತ್ತೆ ಹೆಂಗಿದ್ರು ಅಂದರೆ ಒಂದು ಸ್ವಲ್ಪನೂ ಈಗೋ ಇರಲಿಲ್ಲ, ಏನಿಲ್ಲ. ಎಲ್ಲರಿಗೂ ಫೋನ್ ಮಾಡೋರು, ಎಲ್ಲರಿಗೂ ಹೆಂಗಿದ್ದೀರಾ, ಏನು ಎತ್ತ, ಎಲ್ಲಿದ್ದೀಯಾ. ನಾನೇನಾದರೂ ಮಾರ್ಕೆಟಿಗೆ ಹೋದರೆ 6 ಗಂಟೆ ಮೇಲೆ ಬರಲಿಲ್ಲ ಅಂದರೆ ಯಾಕಮ್ಮ ಲೇಟ್ ಆಯಿತು, ಎಲ್ಲಿದ್ದೀಯಾ, ಒಟ್ಟು ಫೋನ್ ಮಾಡ್ತಾನೆ ಇರೋದು, ಎಲ್ಲರಿಗೂ ವಿಚಾರಿಸ್ತಾ ಇರೋದು. ನನಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಅಕ್ಕರಿಗೆ, ನಮ್ಮ ಸುನೀತಾ ದೀದಿ, ಕೀರ್ತಿ ದೀದಿ, ಎಲ್ಲರಿಗೂ ಅವ್ರ ಮಕ್ಕಳಿಗೆ 3 ಜನ ಮಕ್ಕಳು, 3 ಜನಕ್ಕೂ ಹಾಗೆ ಟ್ರೀಟ್ ಮಾಡ್ತಿದ್ರು. ನಿಜವಾಗ್ಲೂ ಆ ಸೆಪ್ಟೆಂಬರ್ ತಿಂಗಳಂತರೂ ನಾನು ವ್ಲಾಗ್ ಮಾಡಲಿಲ್ಲದಕ್ಕೆ ಕಾರಣವೇ ಅದು. ನನಗಿನ್ನೂ ಇದನ್ನೇ ಆಗ್ತಿಲ್ಲ, ಭರೋಸಾನೇ ಆಗ್ತಿಲ್ಲ. ಅವರಿಲ್ಲಪ್ಪ ಅನ್ಸುತ್ತೆ. ಯಾಕೆ ಅವರಿದ್ದಾರೆ, ಇನ್ನೂ ದಾವಣಗೆರೆಯಲ್ಲೇ ಇದ್ದಾರೆ, ಇಲ್ಲ ಅಂಗಡಿಗೆ ಹೋಗಿದ್ದಾರೆ, ಇಲ್ಲ ಅವ್ರ ಮನೆಗಿದ್ದಾರೆ ಅಂತಲೇ ಅನಿಸುತ್ತೆ. ಅದು ಅವ್ರ ಜೊತೆನೇ ಇದ್ನಲ್ವಾ. ಸೊ ನನಗೆ ತುಂಬಾ ಟೈಮ್ ತೊಗೊತು ರಿಕವರಿ ಆಗಲಿಕ್ಕೆ. ಬಟ್ ಲೈಫ್ ಈಸ್ ಗೋ ಆನ್ ಅಲ್ವಾ. ಸೊ ಹಾಗಾಗಿ ಮತ್ತೆ ನಾವು ಕಮ್ಬ್ಯಾಕ್ ಮಾಡಲೇಬೇಕು ಅಂತ ಹೇಳಿ ಒಂದು 2 months ಆದರೂ ನಾವು ರೆಸ್ಟಲ್ಲಿ ಇದ್ವಿ. ಏನೂ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಯಾವುದ್ರಲ್ಲೂ ಏನೂ ಇಲ್ಲ ಥರನೇ ಅನಿಸ್ತಿತ್ತು. ಏನು ಪೂಜೆ ಪುನಸ್ಕಾರ ಮಾಡಲಿಕ್ಕೂ ಯಾವುದಕ್ಕೂ ಮನಸ್ಸಾಗ್ತಿದ್ದಿಲ್ಲ. ಎಲ್ಲನೂ ಒಂಥರ ಆಗ್ಬಿಡ್ತಿತ್ತು. ಸೆಪ್ಟೆಂಬರ್ ತಿಂಗಳು ಫುಲ್ಲು ಅದರಲ್ಲೇ ಹೋಯಿತು ಫ್ರೆಂಡ್ಸ್. ಅಕ್ಟೋಬರಲ್ಲೂ ಏನು ಅಷ್ಟು ಇದಿಲ್ಲ ಫ್ರೆಂಡ್ಸ್. ಅಕ್ಟೋಬರ್ ವಾಸ್ ಸೇಮ್. ಅಕ್ಟೋಬರಲ್ಲಿ ನನಗೆ ಇನ್ನೊಂದು ಸತಿ ಹೆಲ್ತ್ ಇಶ್ಯೂ ಆಗುತ್ತೆ. ಅಂದರೆ ಗ್ಯಾಸ್ಟ್ರಿಕ್ ತುಂಬ, ಇದು ಅತ್ತೆ ವಿಚಾರನ ತುಂಬ ನಾನು ಮನಸ್ಸಿಗೆ ತೊಗೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಟ್ಯಾಬ್ಲೆಟ್ಸ್ಗಳು ಎಷ್ಟಿದೆ ನೋಡ್ಬೋದು. ಅತ್ತೆ ವಿಚಾರ ತುಂಬ ಮನಸ್ಸಿಗೆ ತೊಗೊಂಡು ನನಗೆ ಒಂಥರ ಏರುಪೇರು ಆದಂಗೆ ಆಗ್ಬಿಟ್ಟಿರುತ್ತೆ. ಅದು ಒಂದು ಅಕ್ಟೋಬರಲ್ಲಿ. ಸೊ ಅದು ಗ್ಯಾಸ್ಟ್ರಿಕ್, ಊಟ ಸರಿ ಮಾಡ್ತಿದ್ದಿಲ್ಲಲ್ವ, ಗ್ಯಾಸ್ಟ್ರಿಕ್ ಆಗಿ ಜಾಸ್ತಿಯಾಗಿ ಇನ್ಫೆಕ್ಷನ್ ಆದಂಗಾಗಿ ಅದು ಫುಲ್ಲು ಒಂಥರ ಇನ್ನೆಲ್ಲರೂ ಎಲ್ಲ ಕೊಟ್ಬಿಟ್ಟಿದ್ರು ರಿಕವರಿ ಆಗಲಿಕ್ಕೆ. ಆಮೇಲೆ ಅದು ಸ್ವಲ್ಪ ಮನೇಲೇ ಇದ್ದು ಬೇಜಾರಾಗಿಬಿಡುತ್ತೆ. ಬರೀ ಇದೇ ಮಾಡ್ಕೊತ ಕುಂತ್ರೆ ಆಗಲ್ಲ ಅಂಥೇಳಿ ಅಕ್ಟೋಬರಲ್ಲಿ ನಾನು ಏನು ಮಾಡಿದೆ, ನನಗೆ ಒಂದು ಮನೇಲಿ ಕುಂತಿರೋಳಿಗೆ ಒಂದು ಜಾಬ್ ಆಪರ್ಚುನಿಟಿ ಬರುತ್ತೆ. ಏನಪ್ಪ ಅಂದರೆ ಟೀಚರ್ ಕೆಲಸ ಬರುತ್ತೆ. ಟೀಚರ್ ಆಗಿ ನೀವು ವರ್ಕ್ ಮಾಡ್ತೀರಾ. ಒನ್ ಆಫ್ ಸ್ಕೂಲ್, ಇದು ದಾವಣಗೆರೆಯಲ್ಲಿ ಒನ್ ಆಫ್ ಸ್ಕೂಲ್, ಹೆಸರೇನು ಬೇಡ. ಸೊ ಒನ್ ಆಫ್ ಸ್ಕೂಲು ವರ್ಕ್ ಮಾಡ್ತೀರಾ ಅಂತ. ಸೊ ನಾನು ಖುಷಿಯಾಗಿ ಹೋಗ್ತೀನಿ, ಖುಷಿಯಾಗಿ ಇಂಗ್ಲೀಷ್ ಟೀಚರ್ ಆಗಿ ಹೋಗ್ತೀನಿ. ಅಲ್ಲಿ ನಾನು 1.5 month
2 ಮಂತ್ಸ್ ನಾನು ವರ್ಕ್ ಮಾಡ್ತೀನಿ. ಮನೆಯಲ್ಲೇ ಟ್ಯೂಷನ್ ಕೂಡ ಮಾಡ್ತಿರ್ತೀನಿ. ಆ್ಯಂಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತುಂಬ ಎನರ್ಜಿಯಾಗಿ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೆ. ಸ್ವಲ್ಪ ಮರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಹೆವಿ ಆಗಿಬಿಡುತ್ತಲ್ವ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟೀಚರ್ ಕೆಲಸ ಮಾಡಿ. ಸೊ ಮನೆಗೆ ಬಂದು ಮನೆ ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗ್ತಿತ್ತು. ಸೊ ಅದು ಮಾಡ್ತಾ ಬಂದೆ. ಅದರಲ್ಲಿ ಬರ್ತಾ ಬರ್ತಾ ಏನಾಯಿತು, ಶಮ್ಮು ತುಂಬ ನನಗೆ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಕಂಡೀಷನ್ ಸ್ಕೂಲಲ್ಲಿ ಹಾಕಿದ್ದು ಏನಂದರೆ, ನನ್ನ ಮಗು ಇದ್ದಾನೆ, ಅವನಿಗೆ ನಾನು ಕರ್ಕೊಂಡು ಬರ್ತೀನಿ ಅಂತ. ಸರಿ ಅಮ್ಮ, ಪ್ರಿ ಕೆ ಜಿಯಲ್ಲಿ ಕೂರಿಸಿ. ಫಸ್ಟ್ 1-2 ವೀಕ್ಸ್ ಏನೂ ಅವನು ಹಠ ಮಾಡಲಿಲ್ಲ. ಸೆಕೆಂಡ್ 1-3 ವೀಕ್ಸ್ ಅಂತೂ ತುಂಬ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಏನಾಯಿತು ಅಂದರೆ, ಅವರು ನಾನು 1-2 ಮಂತ್ಸ್ ಏನೋ ಮಾಡಿದೆ. ಅದು ಮಾಡಿದ್ಮೇಲೆ ಇಲ್ಲ ಆಗ್ತಾಯಿಲ್ಲ ಅಂತ ಹೇಳ್ತೀನಿ. ಸೊ ಅಕ್ಟೋಬರಲ್ಲಿ ಇನ್ನೂ ಮೆಮೊರೀಸ್ ಇದೆ. ಸಾರಿ ಫ್ರೆಂಡ್ಸ್. ಸೊ ಅಕ್ಟೋಬರಿಗೆ ನಾನು ದೀಪಾವಳಿ ಬರುತ್ತೆ. ದೀಪಾವಳಿಗೆ ನೀವು ಹಬ್ಬ ಮಾಡೋದು. ಸೊ ದೀಪಾವಳಿ ಬರುತ್ತೆ ಅಕ್ಟೋಬರಿಗೆ. ಸೊ ದೀಪಾವಳಿಗೆ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತೀನಿ. ಸೊ ದೀಪಾವಳಿ ಹಬ್ಬನ ಅಲ್ಲಿ ಸೆಲೆಬ್ರೇಷನ್ನ ಮಾಡ್ತೀನಿ. ದೀಪಾವಳಿ ಆದಮೇಲೆ ಒಂದು ನನ್ನ ಸ್ಟೂಡೆಂಟಿಂದೇ ಫಂಕ್ಷನ್ ಇರುತ್ತೆ. ಸೊ ಆ ಫಂಕ್ಷನಿಗೆ ಹೋಗಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇನೇ ನಾನು ಇನ್ನೊಂದು ಫಂಕ್ಷನಿಗೆ, ನಮ್ಮ ಅಣ್ಣನ ಫ್ರೆಂಡಿನ ಮದುವೆಗೆ ಹೋಗ್ತೀನಿ. ಸೊ ಅಲ್ಲಿ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿರ್ತಾರೆ. ನಮ್ಮ ಅಣ್ಣನ ಫ್ರೆಂಡಿನ ಮಗಳಿನ ಮದುವೆ ಇದು. ತುಂಬ ಗ್ರ್ಯಾಂಡಾಗಿ ಮಸ್ತಾಗಿ ನರಹರಿ ಶೆಟ್ ಚೌಟ್ರಿಯಲ್ಲಿ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಡೇನೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಗೃಹ ಪ್ರವೇಶ ಕೂಡ ಇರುತ್ತೆ. ಸೊ ಗೃಹ ಪ್ರವೇಶಕ್ಕೆ ಹೋಗ್ತೀನಿ. ಈ ವ್ಲಾಗ್ ಕೂಡ ನನಗೆ ಹಾಕಲಿಕ್ಕೆ ಆಗಲಿಲ್ಲ, ಇದೆ, ಬಟ್ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಕಬೇಕಾ ಅಂತ ನಾನು ಹಾಕ್ತೀನಿ. ಇಲ್ಲಿ ನೋಡ್ಬೋದು ನೀವು, ಅಲ್ಯೂಮಿನಿಯಂ ಇಂಟೀರಿಯರ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರ ವ್ಲಾಗ್ ನೋಡ್ತೀರಾ ಅಂದರೆ ನಾನು ಹಾಕ್ತೀನಿ. ಇರುತ್ತೆ. ನಾನು ಓರಿಯನ್ ಮಾಲಿಗೆ ಬಂದೆ ಮತ್ತೆ ಬೆಂಗಳೂರಿಗೆ. ಅದಾದಮೇಲೆ ನವಂಬರಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಅಶ್ವಿನಿ ದೀದಿ ಆ್ಯಂಡ್ ಗಣೇಶ್ ಭಯ್ಯ ತುಂಬಾ ವರ್ಷ ಆಗಿರುತ್ತೆ. ತುಂಬ ವರ್ಷ ಏನು, ಫಸ್ಟ್ ಮೀಟಪ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮೀಟ್ ಮಾಡ್ತಿದ್ವಿ, ಬಟ್ 1-2 hours 3 hours ಅಷ್ಟೇ. ಬಟ್ ನಮ್ಮ ಮದುವೆ ಆಗಿ ಅವ್ರ ಮದುವೆ ಆಗಿ ಇವ್ರು ಯಾರು ಅಂತ ಕೇಳ್ಬೋದು. ಗಣೇಶನ ಇದ್ದಾರಲ್ಲ, ನಮ್ಮ ಮನೆಯವ್ರ ಚೈಲ್ಡ್ಹುಡ್ ಫ್ರೆಂಡ್. ಸೊ ಚೈಲ್ಡ್ಹುಡ್ ಫ್ರೆಂಡು, ನಾವೆಲ್ಲ ವೈಫ್ಸ್ಗಳು ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. 4 ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ. ಗಣೇಶ್ ಅಣ್ಣ, ನರೇಂದ್ರ ಅಣ್ಣ, ಗುರು ಅಣ್ಣ, ನಮ್ಮ ಮನೆಯವರು. ಸೊ ಗುರು ಅಣ್ಣನ ಮನೆಗೆ ಓಪ್ನಿಂಗ್ ಇತ್ತು, ಅದಕ್ಕೆ ಹೋಗಿದ್ವಿ ನಾವು. ಫುಲ್ಲು ನೈಟ್ ಫುಲ್ ಮಾತಾಡಿದ್ದೀವಿ ಫ್ರೆಂಡ್ಸ್. ಅಷ್ಟು ನಕ್ಕಿದ್ದೀವಿ, ಅಷ್ಟು ಕೇಕೆ ಹೊಡೆದಿದ್ದೀವಿ 4 ಗಂಟೆ ತನಕ. ಮಸ್ತಾಗಿ ಗೃಹ ಪ್ರವೇಶ ಆಯಿತು ಅವ್ರ ಮನೆಯದು. ನೋಡ್ಬೋದು ನೀವು, ಅದು ವಿಡಿಯೋಸ್ ಕೂಡ ಇದೆ, ನಾನು ಹಾಕ್ತೀನಿ. ಅಪ್ಲೋಡ್ ಮಾಡಿಲ್ಲ, ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಅವ್ರ ಮನೆ ಕೂಡ. ಬೆಂಗಳೂರಲ್ಲಿ ಮನೆ ತೊಗೊಂಡಿದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ನವಂಬರ್ ಲಾಸ್ಟ್ ವೀಕಲ್ಲಿ ನಾನು ಸ್ಕೂಲ್ಗೆ ರಿಸೈನ್ ಮಾಡ್ತೀನಿ. 2 ಮಂತ್ಸ್ ಅಷ್ಟೇ ನಾನು ವರ್ಕ್ ಮಾಡಿದ್ದು. ಸ್ಕೂಲ್ಗೆ ರಿಸೈನ್ ಮಾಡಿ, ಶಮ್ಮು ತುಂಬಾ ಕಾಟ ಕೊಡ್ತಿದ್ದ ಅಂತ ನಾನು ಸ್ಕೂಲ್ನ ಡ್ರಾಪ್ ಮಾಡ್ತೀನಿ. ಟೀಚರಾಗಿ ಹೋಗ್ತಿದ್ದೆ ಅನ್ನಲ್ಲ, ಸೊ ಅದನ್ನು ಡ್ರಾಪ್ ಮಾಡ್ತೀನಿ ನಾನು. ನವಂಬರ್ ವಾಸ್ ಅಷ್ಟೇ. ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಇರುತ್ತೆ ನವಂಬರಲ್ಲಿ. ಸರ್ಪ್ರೈಸ್ ಆಗಿ ನಮ್ಮ ಮನೆಯವರು ನನಗೆ ಕಾಲ್ ಚೈನ್ನ ಕೊಡಿಸ್ತಾರೆ. ಅವರಿಗೆ ನಾನು ಒಂದು ವಾಲೆಟು ಆ್ಯಂಡ್ 1 ಟೀ ಶರ್ಟು, ಒಂದು ಇದನ್ನು ಕೊಡಿಸ್ತೀನಿ, ಪರ್ಫ್ಯೂಮು. ಸೊ ನಮ್ಮ ಆ್ಯನಿವರ್ಸರಿನ ಗಣೇಶ್ ಭಯ್ಯ ಮತ್ತು ಅಶ್ವಿನಿ ದೀದಿ ಸೆಲೆಬ್ರೇಷನ್ನ ಮಾಡ್ತಾರೆ ಒನ್ ಆಫ್ ಹೋಟೆಲಲ್ಲಿ. ತುಂಬಾ ಖುಷಿ ಆಯಿತು ಅವರು ಸೆಲೆಬ್ರೇಷನ್ ಮಾಡಿದ್ದು. ಆ್ಯಂಡ್ ನವಂಬರ್ ವಾಸ್ ಎಂಡೆಡ್, ಯಾಕಂದರೆ ನವಂಬರ್ 30ಗೆ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದು. ನವಂಬರ್ ವಾಸ್ ಎಂಡೆಡ್. ಆ್ಯಂಡ್ ಡಿಸೆಂಬರಿಗೆ ಫಸ್ಟ್
ನೆಕ್ಸ್ಟ್ ವೀಕೆ ಶಾಮ್ನೂರ್ದು ಕಾರ್ತಿಕೋತ್ಸವ ಇರುತ್ತೆ, ಅಲ್ಲಿ ಹೋದ್ವಿ. ನಾನು ಫಸ್ಟ್ ಟೈಮ್ ನೋಡಿದ್ದೇನಪ್ಪ ದೇವಸ್ಥಾನದಲ್ಲಿ ಪ್ರಸಾದ ಹೋಳಿಗೆ ಊಟ ಕೊಡ್ತಾರೆ ಅಂತ. ಹೋಳಿಗೆ ಊಟ ಇತ್ತು, ತುಂಬಾ ಚೆನ್ನಾಗಿತ್ತು. ಹೋಳಿಗೆ ಊಟ ತಿಂದು ಮಸ್ತಾಗಿ ಹೋಳಿಗೆ ಊಟ ಎಲ್ಲ ಮಾಡಿ, ಆ್ಯಂಡ್ ಡಿಸೆಂಬರಲ್ಲಿ ಏನು ಅಂತ ಸ್ಪೆಷಲ್ ಇಲ್ಲ ಫ್ರೆಂಡ್ಸ್, ನಮ್ಮ ಮನೆಯವರ ಬರ್ಡೇ ಡಿಸೆಂಬರ್, ಆ್ಯಂಡ್ ಡಿಸೆಂಬರ್ ವಾಸ್ ಅನೇಕ ಜರ ಡಿಸೆಂಬರಲ್ಲಿ ನಮ್ಮ ಮನೆಯವ್ರ ಬರ್ಡೇ. ಸೊ ಫಸ್ಟ್ ಬರ್ಡೇ ಗಿಫ್ಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ, ಆಮೇಲೆ ಒಂದು ಸಿಲ್ವರ್ ಕಡ ಆ್ಯಂಡ್ ಒಂದು ಸಿಲ್ವರ್ ರಿಂಗ್ನ ಕೊಡ್ತೀನಿ. ಆ್ಯಂಡ್ ಡಿಸೆಂಬರ್ ಎಂಡಲ್ಲಿ 27ಗೆ ನಾವು ಎಲ್ಲರೂ ಸೇರಿ ಟ್ರಿಪ್ ಹೋಗ್ತೀವಿ. ಒನ್ ಆಫ್ ದ ಬೆಸ್ಟ್ ಮೆಮೊರಿ 2025 ಅಂತಲೇ ಹೇಳ್ಬೋದು. ಅಷ್ಟೂ ಎಂಜಾಯ್ ಮಾಡಿದ್ವಿ, ಅಷ್ಟೂ ನಕ್ಕಿದ್ವಿ, ಅಷ್ಟೂ ಕೇಕೆ ಹೊಡೆದ್ವಿ, ತುಂಬಾ ಚೆನ್ನಾಗಿತ್ತು. ನೋಡಿ ಮೈದ್ನ ಮತ್ತು ಅತ್ತಿಗೆಯ ಜೋಡಿ ಹೇಗಿದೆ. ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಬೆಸ್ಟ್ ಥಿಂಗ್ ಏನು ಅಂದರೆ ನಾವು ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿಯ ದರ್ಶನ ಕೂಡ ಮಾಡಿದ್ವಿ, ಅದು ಕೂಡ ತುಂಬಾ ಬ್ಲೆಸ್ಡ್ ಅನ್ನಿಸ್ತು. ಆ್ಯಂಡ್ ಡಿಸೆಂಬರ್ ಅಷ್ಟೇ ಫ್ರೆಂಡ್ಸ್, ಡಿಸೆಂಬರ್ ವಾಸ್ ಎಂಡೆಡ್. ನಾನು ಇನ್ನೂ ಜನವರಿಗೆ ಒಂದು ಫೋಟೋನೂ ತೆಗ್ದಿಲ್ಲ, ನೋಡ್ಬೋದು ನೀವು. ಜನವರಿ ಫಸ್ಟ್ ಫೋಟೋ ಏನಿದೆನೋ ಗೊತ್ತಿಲ್ಲ, ಬಟ್ ನಾನು ಇನ್ನೂ ಕೂಡ ಕ್ಲಿಕ್ ಮಾಡಿಲ್ಲ ಜನವರಿಲಿ. ಸೊ ಈ ಥರ ಇತ್ತು ನನ್ನ ಮೆಮೊರೀಸ್. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಂದು ರೀಕ್ಯಾಪ್ ಆಫ್ 2025 ಈ ಥರ ಇತ್ತು. ನಾನು ಅಪ್ಲೈ ಮಾಡಿದಂಥ ಫೇಸ್ ಕ್ರೀಮ್ನ ನೋಡ್ಬೋದು ನೀವು, ಫೇಸಸ್ ಕೆನಡಾದು. ಇದ್ರದ್ದು ಕೂಡ ನಿಮಗೆ ರಿವ್ಯೂನ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಇದು ನಾನು ಅಪ್ಲೈ ಮಾಡ್ಕೊತ ಇದ್ರದ್ದು ಹೇಗೆ ಮಾಡೋದು ಏನು ಅಂತ. ನಾನು ಪರ್ಪಲಲ್ಲಿ ತೊಗೊಂಡಿರೋದು ಸ್ಪ್ರೇ ಮತ್ತು ಫೌಂಡೇಶನ್ ಕ್ರೀಮ್ ಮತ್ತು ಸ್ಟೋಕ್ ಕ್ರೀಮ್ 3 ತೊಗೊಂಡಿದ್ದೀನಿ. ಬಟ್ ಎಷ್ಟು ಗ್ಲಾಸಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಹೌದಲ್ವಾ? ಇದ್ರದ್ದು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಹೇಗನ್ನಿಸ್ತು ನಿಮಗೆ ನನ್ನ ಈ ಒಂದು ರೀಕ್ಯಾಪಿಂಗ್ ವಿಡಿಯೋ ಅಂತ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ ನಮ್ಮ ಟ್ರಿಪ್ಪಿನ ಬ್ಲಾಗ್ ಆಗಿರುತ್ತೆ. ನಾವು ಟ್ರಿಪ್ ಹೋಗಿದ್ದೆ ಅಂತ ಈಗ ತಾನೇ ಹೇಳಿದ್ನಲ್ವ, ಸೊ ಅದು ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ದೀನಿ. ಸೊ 2 ದಿನದ್ದು ಆ ವ್ಲಾಗ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಈ ವ್ಲಾಗ್ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.